ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಕುಂಭರಾಶಿಯ 2026 ಮಾಸ ಭವಿಷ್ಯದ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕುಂಭರಾಶಿ ಜನರು ಈ ಒಂದು ಸಮಯದಲ್ಲಿ ಖಂಡಿತವಾಗ್ಲೂ ಬಹಳ ಜಾಗರೂಕತೆಯಿಂದ ಇರುವಂತದ್ದು ಬಹಳ ಸೂಕ್ತ. ಯಾವಾಗ ಏನು ಮಾತಾಡಬೇಕು, ಯಾವ ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನೋದನ್ನ ಎರಡೆರಡು ಬಾರಿ ಯೋಚನೆ ಮಾಡಿ ನೀವು ನಿರ್ಧಾರ ತಗೊಳ್ಳೋದು ಒಳ್ಳೆಯದು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಗ್ರಹಗಳ ಸಂಚಾರದಿಂದ ಇದರ ಬಲ ಅತಿ ಕಮ್ಮಿ ಇರೋ ಕಾರಣಕ್ಕೋಸ್ಕರ ಕುಂಭರಾಶಿಯ ಜನರ ಮೇಲೆ ಇದರ ಪರಿಣಾಮಗಳು, ಕೆಟ್ಟ ರೀತಿಯಾದಂಥ ಪರಿಣಾಮಗಳು ಬೀಳುತ್ತದೆ. ಇದನ್ನ ಯಾವ ರೀತಿ ಸರಿಪಡಿಸಬಹುದು ಅಥವಾ ಯಾವ ರೀತಿ ಇದನ್ನ ಪರಿಹಾರಗಳನ್ನ ಮಾಡ್ಕೋಬಹುದು, ಈ ಒಂದು ಯಾವ ರೀತಿ ಸದುಪಯೋಗ ಪಡ್ಕೊಳ್ಬಹುದು ಇದರಿಂದ ಅನ್ನೋದನ್ನ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಕುಂಭರಾಶಿಯ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಮತ್ತು ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ತಿಳಿಸ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ನೀವು ಕರೆ ಮಾಡಬಹುದು. ವೀಕ್ಷಕರೇ, ಇದು ಕೆಲವೊಂದು ಗ್ರಹಗಳ ಸ್ಥಿತಿಗತಿ ಬದಲಾವಣೆಗಳಿಂದ ಆಗ್ತಾ ಇರುವಂತಹ ಒಂದು ಬದಲಾವಣೆಯ ಪರಿಣಾಮಗಳಿಂದ ಕುಂಭರಾಶಿಯ ಜನರ ಮೇಲೆ ಬಹಳ ಕೆಟ್ಟ ರೀತಿಯಾದಂತಹ ಪರಿಣಾಮಗಳು ಬೀಳುತ್ತದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಅಡೆತಡೆಗಳು, ಕಾರ್ಯದಲ್ಲಿ ತಡೆ, ವಿಳಂಬ, ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಜಾಸ್ತಿ ಬರ್ತದೆ ಮತ್ತು ಮಾನಸಿಕ ಒತ್ತಡ ಕೂಡ ಜಾಸ್ತಿ ಬರ್ತದೆ. ಈ ಒಂದು ಕುಂಭರಾಶಿ ಜನರಿಗೆ ಈ ಸಮಯದಲ್ಲಿ ಖರ್ಚುಗಳು ಕೂಡ ಹೆಚ್ಚಾಗಬಹುದು. ಅತಿಯಾದಂತಹ ಖರ್ಚುಗಳು, ಹಣ ಕೊಡದೆ ಅಥವಾ ಯಾರಿಗಾದ್ರೂ ಹಣ ಕೊಟ್ಟು ಹಿಂದೆ ಬರದೇ ಇರುವಂತಹದ್ದು, ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ನೀವು ಎಷ್ಟೇ ದುಡಿದ್ರು ಕೂಡ, ಎಷ್ಟೇ ನೀವು ಎಲ್ಲಾ ರೀತಿಯಲ್ಲಿ ಶ್ರಮ ಪಟ್ಟರು ಕೂಡ ಬಂದಂತ ಖರ್ಚು ನಿಮ್ಮ ಖರ್ಚಿಗೆ ಕೂಡ ಸಾಕಾಗೋದಿಲ್ಲ ಅಥವಾ ಉಳಿತಾಯಗಳಾಗೋದಿಲ್ಲ. ಮತ್ತು ಸಾಲ ಕೊಡಬೇಕಾದ್ರೆ ಬಹಳ ಗಮನ ವಹಿಸಬೇಕಾಗ್ತದೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಕೊಟ್ಟಂತ ಸಾಲ ವಾಪಸ್ಸು ಬರೋದು ಬಹಳ ಕಷ್ಟ ಆಗ್ತದೆ. ಮತ್ತು ಈ ಒಂದು ವರ್ಷದಲ್ಲಿ ನಿಮಗೆ ಆರ್ಥಿಕ ಸ್ಥಿತಿಗತಿ ಸ್ವಲ್ಪ ಕೆಟ್ಟದಿರೋ ಕಾರಣಕ್ಕೋಸ್ಕರ ಸಾಲವನ್ನು ಕೊಟ್ಟು ನೀವು ಬರಿದು ಮಾಡ್ಕೊಳ್ಳುವಂಥದ್ದು ಬೇಡ. ಮತ್ತು ಉದ್ಯೋಗದ ಸ್ಥಳದಲ್ಲಿ ಕೂಡ ಸ್ವಲ್ಪ ಕಿರಿಕಿರಿ ಆಗುವಂತ ಲಕ್ಷಣಗಳು ಕೂಡ ಕಾಣ್ತದೆ. ಸಹೋದ್ಯೋಗಿಗಳಿಂದ ಆಗಿರ್ಬೋದು ಅಥವಾ ಮೇಲಿನ ಅಧಿಕಾರಿಗಳಿಂದ ಕಿರಿಕಿರಿ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಬರ್ತದೆ. ಮತ್ತು ಕುಂಭರಾಶಿ ಜನರಿಗೆ ಮಾನಸಿಕ ಒತ್ತಡ, ಈ ಒಂದು ಸಮಯದಲ್ಲಿ ಅವರ ಮನಸ್ಸು ಬಹಳ ಚಂಚಲವಾಗಿರೋ ಕಾರಣಕ್ಕೋಸ್ಕರ ಮಾನಸಿಕ ಒತ್ತಡಗಳು ಕೂಡ ಸ್ವಲ್ಪದ ಮಟ್ಟಿಗೆ ಜಾಸ್ತಿ ಬರ್ತದೆ. ಹಾಗಾದ್ರೆ ಇದನ್ನ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೋಬೇಕು, ಯಾವ ರೀತಿ ಇದನ್ನ ಸರಿಪಡಿಸ್ಕೋಬೇಕು, ಅಥವಾ ಕುಂಭರಾಶಿಯವರಿಗೆ ಈ ಒಂದು ಸಮಯ ಯಾವ ರೀತಿ ಸದುಪಯೋಗ ಪಡಿಸ್ಬೇಕು ಅಂತ ಹೇಳಿದ್ರೆ, ಕೆಲವೊಂದು ಹೇಳುವಂತ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕು. ಪರಿಹಾರದ ರೂಪದಲ್ಲಿ ನೀವು ಖಂಡಿತವಾಗ್ಲೂ ಶನಿ ದೇವರ ಅನುಗ್ರಹದಿಂದ ಶನಿ ದೇವರಿಗೆ ಪ್ರತಿ ಶನಿವಾರ ಪೂಜೆಗಳನ್ನು ಸಲ್ಲಿಸಿ ಮತ್ತು ಎಳ್ಳಿನ ಎಣ್ಣೆಯನ್ನ ನೀವು ಅಲ್ಲಿ ಅದರಿಂದ ದೀಪಗಳನ್ನು ಹಚ್ಚಿ ಇರತಕ್ಕಂಥ ಸಮಸ್ಯೆಗಳನ್ನ ನೀವು ದೂರ ಮಾಡ್ಕೊಳ್ಬಹುದು. ಮತ್ತು ಹನುಮಾನ್ ಚಾಲೀಸ ಕೂಡ ಪಠನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಅಶಾಂತಿ ಅಥವಾ ಚಂಚಲ ಮನಸ್ಸು ಅಥವಾ ಮಾನಸಿಕ ಒತ್ತಡ, ಇಂಥದ್ದು ಏನೇ ಸಮಸ್ಯೆಗಳಿದ್ರು ಕೂಡ ಶಾಶ್ವತ ರೀತಿಯಾಗಿ ಪರಿಹಾರಗಳಾಗ್ತವೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನೀವು ಲೈಕ್ ಮಾಡಿ, ಅದನ್ನ ಶೇರ್ ಮಾಡಿ ಮತ್ತು ಯೋಗಿ ಭವಿಷ್ಯ ಅನ್ನುವಂಥ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಥವಾ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು. ನಮಸ್ಕಾರ.